ವಿರಾಮದ ಬಳಿಕ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳ ಇನ್ನು ಧನಸ್ಸು ರಾಶಿಯಿಂದ ಮುಂದೆ ಎಲ್ಲ ರಾಶಿಗಳಿಗೂ ಇಡೀ ವಾರದ ಭವಿಷ್ಯ ಯಾವ ರೀತಿ ಇದೆ, ಹಾಗೆ ಯಾವ ಫಲಾಫಲಗಳು ಇದಾವೆ ತಿಳಿಸ್ಕೊಡೋದಾದ್ರೆ ನೋಡೋಣ. ಧನಸ್ಸಿನಿಂದ ಗಮನಿಸ್ತಾ ಹೋಗೋಣ. ಧನಸ್ಸು ರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ ವಿಶೇಷವಾದ ಲಾಭ ಇದೆ. ಕಾರಣ ಏನಪ್ಪ ಅಂದರೆ ಮಾಂದಿ ಚಂದ್ರರು ಲಾಭ ಸ್ಥಾನದಲ್ಲಿದ್ದಾಗ ವಿಶೇಷವಾದ ಲಾಭ ಉಂಟಾಗುತ್ತೆ, ಸಂಗಾತಿಯ ಸಹಕಾರ ಸಿಗುತ್ತೆ, ಜೊತೆಗೆ ವ್ಯವಹಾರದಲ್ಲಿ ಹೆಚ್ಚಿನ ಅನುಕೂಲಗಳಿರ್ತದೆ. ವೃತ್ತಿಯಲ್ಲೂ ಅಷ್ಟೇ ಸಣ್ಣ ಪುಟ್ಟ ಕಿರಿಕಿರಿ, ಅದು ಕಾರಣ ಮಾಂದಿ ಮಂಗಳವಾರದ ಮಟ್ಟಿಗೆ ಸ್ವಲ್ಪ ಕೇತು ಜೊತೆಗೆ ಸೇರ್ತಾನೆ, ವಿಘ್ನಗಳಾಗುತ್ತೆ. ವಿಘ್ನ ಸೂಚಿಪನವನು ವಿಘಟಗ್ರಹನು ಅಂತ ಕೇತುವಿಗೆ ಹೇಳ್ತಾರೆ. ಹೀಗಾಗಿ ಸ್ವಲ್ಪ ಇರ್ತಕ್ಕಂಥ ಕೆಲಸ ಒಡೆದೋಗ್ಬಿಡೋದು, ಅಂದರೆ ಕವಲು ಹೊಡೆಯೋದು, ಯಾವ್ದು ಮಾಡೋದು ಕನ್ಫ್ಯೂಷನ್ ಆಗ್ತಕ್ಕಂಥ, ಅಂದರೆ ದ್ವಂದ್ವತೆ ಬರತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ವಾರದ ಆದಿಯಲ್ಲಿ ಸ್ವಲ್ಪ ಹುಷಾರು ಕೆಲಸದ ಬಗ್ಗೆ. ಉಳಿದ ಹಾಗೆ ಚೆನ್ನಾಗಿದೆ, ಲಾಭ ಬರುತ್ತೆ, ಅದರಲ್ಲಿ ಏನು ಸಂಶಯ ಇಲ್ಲ. ಸಂಗಾತಿ ಸಹಕಾರ ಚೆನ್ನಾಗಿದೆ, ವ್ಯವಹಾರಗಳು ಚಟುವಟಿಕೆ ತುಂಬ ಚೆನ್ನಾಗಿರ್ತದೆ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ವ್ಯಯ ಹೆಚ್ಚಿದೆ, ಹೆಚ್ಚಿನ ಸಂಕಟಕ್ಕೆ ಒಳಗಾಗ್ತೀರಾ, ಸಂಗಾತಿಯಿಂದ ಸ್ವಲ್ಪ ಅಸಮಾಧಾನ ಬರ್ತಕ್ಕಂಥ ಸಾಧ್ಯತೆ. ವೀಕೆಂಡ್ ವಾರದ ಆದಿಯಲ್ಲಿದ್ದ ಉತ್ಸಾಹ, ಆ ಒಂದು ಶುಭ ಫಲ ವಾರದ ಅಂತ್ಯದಲ್ಲಿ ನಿಮಗೆ ಸ್ವಲ್ಪ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ. ಸಂಗಾತಿಯಿಂದ ಸ್ವಲ್ಪ ಮನಸ್ಸಿಗೆ ಪೆಟ್ಟು ಬೀಳ್ತಕ್ಕಂಥ ಸಾಧ್ಯತೆ, ಅಲ್ಲಿ ಕಾರಣ ಮಾಂದಿ ಸಂಚಾರ. ಪರಿಹಾರವನ್ನು ಗಮನಿಸ್ಕೊಳ್ಳೋಣ. ಧನುಸ್ಸು ರಾಶಿಯವರಿಗೂ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡೋದ್ರಿಂದಾಗಿ ನೋಡಿ, ಒಂದು ಧ್ಯಾನ, ಇಂಥ ವೃಕ್ಷ ಪ್ರದಕ್ಷಿಣೆ, ಅಶ್ವತ್ಥ ಸಮೀಪದಲ್ಲಿರ್ತಕ್ಕಂಥ ನಾಗನ ದರ್ಶನ, ಅಲ್ಲಿ ಸೇವೆ, ಇವೆಲ್ಲ ತುಂಬ ಮನಸ್ಸಿನ ಒಂದು ಬಲವನ್ನು ಗಟ್ಟಿಗೊಳಿಸುತ್ತೆ. ಇನ್ನು ಮಕರ ರಾಶಿ ಗಮನಿಸೋಣ. ಮಕರ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಚೆನ್ನಾಗಿದೆ, ಕುಟುಂಬ ಸಹಕಾರ ಚೆನ್ನಾಗಿದೆ, ಹಿರಿಯರಿಂದ ಒಳ್ಳೆಯ ಮಾತು ಮಾರ್ಗದರ್ಶನ ಸಿಗುತ್ತೆ, ಶುಭ ಕಾರ್ಯಗಳಲ್ಲಿ ಕೊಂಚ ತೊಡಕುಂಟಾಗುತ್ತೆ, ಅದು ಕಾರಣ ಈ ಮಾಂದಿಯಿಂದಾಗಿ. ಆದರೆ ವ್ಯವಹಾರದಲ್ಲಿ ತುಂಬ ಚೆನ್ನಾಗಿದೆ. ಈ ಭೂ ವ್ಯವಹಾರ ಆಗಬಹುದು, ಹೋಟೆಲ್ ಇಂಡಸ್ಟ್ರಿ ಆಗಬಹುದು, ಕೃಷಿ ಆಗಬಹುದು, ಇವರಿಗೆಲ್ಲ ತುಂಬ ಚೆನ್ನಾಗಿ, ಪೆಟ್ರೋಲಿಯಂ ಆಗಬಹುದು, ಇಂಥ ಕ್ಷೇತ್ರದಲ್ಲಿರೋರಿಗೆ ತುಂಬ 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 ಉತ್ಕೃಷ್ಟವಾಗಿದೆ, ಚೆನ್ನಾಗಿದೆ, ಒಳ್ಳೆಯ ಲಾಭವನ್ನು ಗಳಿಸ್ತೀರಾ, ಅದರ ಸಂಶಯ ಇಲ್ಲ. ಅಂತೂ ಚೆನ್ನಾಗಿದೆ. ವಾರದ ಆದಿ ನಿಮಗೆ ಮಕರ ರಾಶಿಯವರಿಗೆ ಒಂದು ಗುಡ್ ಸ್ಟಾರ್ಟ್, ಒಳ್ಳೆ ಸ್ಟಾರ್ಟ್. ಇನ್ನು ವಾರದ ಅಂತ್ಯ ಭಾಗ ಗಮನಿಸ್ಕೊಂಡ್ರೆ ಚಂದ್ರ ಲಾಭದಲ್ಲಿರೋದು ತುಂಬ ಒಳ್ಳೆಯದೆ. ನಿಮಗೆ ಸಂಗಾತಿಯಿಂದ ಲಾಭವೂ ಸಿಗುತ್ತೆ, ಸಣ್ಣ ಪುಟ್ಟ ತೊಡಕುಗಳಿರುತ್ತಷ್ಟೇ. ಅದು ಮಾಂದಿ ಸಂಚಾರ ಆಗುತ್ತೆ ಸಪ್ತಮದಲ್ಲಿ, ಹೀಗಾಗಿ ಸಂಗಾತಿ ಸ್ವಲ್ಪ ಮನಸ್ತಾಪ ಆದರೆ ಅದೇ ಮೇಜರ್ ಅಲ್ಲ, ಹೀಗಾಗಿ ತಲೆ ಕೆಡಿಸ್ಕೋಬೇಡಿ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಇದೆ. ಸ್ವಲ್ಪ ದೇಹಕ್ಕೆ ಪೆಟ್ಟು ತಗೊಳ್ಳೋದು, ಚಾಕು ಚೂರಿ, ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ, ಒಲೆ ಹಚ್ಚುವಾಗ ಸ್ವಲ್ಪ ಹುಷಾರು ಗಮನಿಸ್ಕೊಳ್ಳಿ. ಅದರ ಹೊರತಾಗಿ ಇನ್ನೇನೂ ಅಂಥ ಹೆಚ್ಚಿನ ತೊಡಕುಗಳಿಲ್ಲ. ಚಂದ್ರನಿಗೆ ಬಲ ಇರೋದ್ರಿಂದಾಗಿ ಆತಂಕ ಬೇಡ. ಪ್ರಾರ್ಥನೆಗೆ ಏನಪ್ಪ ಮಾಡೋದು ಮಕರ ರಾಶಿಯವರು ಅಂತಂದರೆ, ಇಡೀ ವಾರದಲ್ಲಿ ಶಿವಸಹಸ್ರನಾಮ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ ಇದೆ, ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ, ಒಳ್ಳೆಯ ಸಜ್ಜನರ ಭೇಟಿಯಾಗುತ್ತೆ, ಉತ್ತಮ ಕಾರ್ಯಗಳಲ್ಲಿ ನಾನು ಈ ದಿವಸ ಪಾರ್ಟಿಸಿಪೇಟ್ ಮಾಡೋಣ, ನಾನು ಭಾಗವಹಿಸೋಣ, ಬರೀ ವಾಟ್ಸಪ್ಪೋ ಅಥವಾ ಇನ್ನೇನೋ ಫೇಸ್ಬುಕ್ಕಲ್ಲೋ ಒಂದು ಕಮೆಂಟ್ ಹಾಕಿಬಿಟ್ರೆ ಆಗಲಿಲ್ಲ. ಒಳ್ಳೆಯ ಕೆಲಸವನ್ನು ನಾವು ಕೃತಿಯಲ್ಲಿ ತರಬೇಕು, ನಾವು ಖುದ್ದಾಗಿ ಹೋಗಿ ಮಾಡಬೇಕು, ಅಂಥದ್ದೊಂದು ಮನಸ್ಸು ಬರ್ತದೆ ನಿಮಗೆ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಏನು ಸಹೋದರ ಸಹಕಾರ ಚೆನ್ನಾಗಿರುತ್ತೆ, ಸೇವಕರು ಸಹಾಯಕರು ಇವ್ರದ್ದೆಲ್ಲ ತುಂಬ ಚೆನ್ನಾಗಿರ್ತದೆ, ಒಳ್ಳೆಯ ಬಲ ಇದೆ, ಚೆನ್ನಾಗಿದೆ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಚಂದ್ರ ಲಾಭಕ್ಕೆ ಬರ್ತಾನೆ, ಹಾಲು ಹೈನು ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿರ್ತದೆ, ಸಾಲ ನಿವಾರಣೆ ಆಗುತ್ತೆ, ಚೆನ್ನಾಗಿದೆ. ಸ್ವಲ್ಪ ಉದರ ಬಾಧೆ ಬರಬಹುದು, ಆಲೋಚನಾ ಶಕ್ತಿ ಸ್ವಲ್ಪ ಕಳ್ಕೊಳ್ತೀರ, ಆಲೋಚನೆ ಮಾಡುವುದು ಸರಿ ಅಂತ ಅನ್ನಿಸ್ತಾ ಇರುತ್ತೆ, ಆದರೂ ತಪ್ಪನ್ನು ಆಲೋಚನೆ ಮಾಡಿ ತಪ್ಪು ನಿರ್ಣಯ ತೆಗೆದುಕೊಳ್ಳೋ ಸಾಧ್ಯತೆ ಇರುತ್ತೆ. ವೀಕೆಂಡಲ್ಲಿ, ವಾರದ ಅಂತ್ಯದಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ, ಹಿರಿಯರ ಸಲಹೆ ತೊಗೊಂಡ್ರೆ ಬಹಳ ಒಳ್ಳೆಯದು. ಇದಕ್ಕೇನಪ್ಪ ಪರಿಹಾರ? ಕುಂಭರಾಶಿಯವರು ಇಡೀ ವಾರದಲ್ಲಿ ಆಗ್ತಕ್ಕಂಥ ತೊಡಕುಗಳಿಗೆ ಪರಿಹಾರ, ಹಸುವಿಗೆ ಗೋಗ್ರಾಸವನ್ನು ಕೊಡಿ, ಅಥವಾ ಹಸು ಏನನ್ನು ತಿನ್ನುತ್ತೆ ಅದನ್ನು ದಾನ ಮಾಡಬೇಕು ಅಂತಿದೆ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಸ್ತ್ರೀಯರಿಗೆ ನಷ್ಟ, ಕಷ್ಟ, ಮಕ್ಕಳ ವಿಚಾರದಲ್ಲಿ ವ್ಯಯ, ಸಂಕಟ, ವ್ಯಥೆ ಇದೆ. ವಾರದ ಆದಿ ನಿಮಗೆ ಅಷ್ಟು ನಿಮಗೆ ಅನುಕೂಲಕರವಾಗಿಲ್ಲ. ಅಸಹಜ ವಾತಾವರಣಗಳು ಏರ್ಪಾಡಾಗುತ್ತೆ. ನಿಮ್ಮ ವೃತ್ತಿ ಸ್ಥಳದಲ್ಲಿ ಕೆಲಸ ಮಾಡ್ತಾ ಇರ್ತೀರಲ್ಲ, ಅಲ್ಲಿ ಏನೋ ಬೇರೆ ಆಗ್ತಾಯಿದೆ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಸಂಗಾತಿಯಲ್ಲಷ್ಟು ಸ್ವಲ್ಪ ಮನಸ್ತಾಪ, ವೀಕ್ ಏನು ಈ ಪ್ರಾರಂಭ ಏನಿದೆ ಸ್ಟಾರ್ಟು ನಿಮಗೆ ಕಿರಿಕಿರಿಯಾಗಿರ್ತದೆ. ಇದಕ್ಕೆ ನೀವು ಪರಿಹಾರ ಮಾಡಬೇಕು, ಆಮೇಲೆ ನೋಡೋಣ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸೋಣ. ಗುರುವಾರ, ಶುಕ್ರವಾರ, ಶನಿವಾರದ ಮಟ್ಟಿಗೆ ನಿಮಗೆ ಚಂದ್ರ ನೋಡಿ ಕರ್ಮಸ್ಥಾನಕ್ಕೆ ಬರ್ತಾನೆ. ಈ ಕಾರಣದಿಂದಾಗಿ ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಳ್ತೀರ. ನಿಮಗೆ ಪ್ರಯಾಣದಲ್ಲಿ ತೊಡಕಿದೆ, ಮಿತ್ರರಲ್ಲಿ ಮನಸ್ತಾಪ ಆಗುತ್ತೆ, ಅದು ಕಾರಣ ಚತುರ್ಥದ ಮಾಂದಿಯಿಂದಾಗಿ. ಆದರೆ ವೃತ್ತಿಯಲ್ಲಿ
ಸ್ವಲ್ಪ ಚೇತರಿಸ್ಕೊಳ್ತೀರ. ವೃತ್ತಿಯಲ್ಲಿ ಚಂದ್ರನ ಸಂಚಾರ ಆಗೋದರಿಂದಾಗಿ ವೀಕೆಂಡಲ್ಲಿ ನಿಮಗೆ ವಾರದ ಆದಿಯಲ್ಲಿದ್ದ ತೊಡಕು ವೀಕೆಂಡಲ್ಲಿ ಇರಲ್ಲ. ಯೋಚನೆ ಮಾಡಬೇಡಿ. ಈ ಸ್ವಲ್ಪ ಇಡೀ ವಾರ ಗಮನಿಸ್ಕೊಂಡಾಗ ನಿಮಗೆ ಈ ಮಾಂದಿ ಸಂಚಾರ, ಚಂದ್ರ ಮಾಂದಿಯರ ಯುತಿ ಇವುಗಳಿಂದಾಗಿ ಸ್ವಲ್ಪ ಬಲಹೀನತೆ ಇದೆ. ಇದಕ್ಕೇನಪ್ಪ ಪರಿಹಾರ? ಮೀನರಾಶಿಯವರು ಬಹಳ ಮುಖ್ಯವಾಗಿ ಗುರು ಪ್ರಾರ್ಥನೆ ಮಾಡಿಕೊಳ್ಳಿ. ಇವು 12 ರಾಶಿಗಳ ಫಲಾಫಲ. ಈ ದಿನದ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ವಾರದ ಆದಿಯಲ್ಲಿ, ಅಂತ್ಯದಲ್ಲಿ, ಜೊತೆಗೆ ಪರಿಹಾರಗಳು, ತೊಡಕುಗಳಿದ್ದರೆ ಆ ರಾಶಿಗಳಿಗೆ ಪರಿಹಾರ ಏನು ಅನ್ನೋದನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.